ಮೊದಲನೇ ರಸ ಶೃಂಗಾರ ರಸ. ಸೂಪರ್ ಧನು, ಅಮೇಝಿಂಗ್ ಧನು, ನಿಜವಾಗ್ಲೂ ಫ್ಯಾನ್ ಆಗ್ಬಿಟ್ಟೆ ನಾನು. ಥ್ಯಾಂಕ್ ಯು. ಇವತ್ತು ನಿಜವಾಗ್ಲೂ ಮನಸಾರೆ ಅದ್ಭುತವಾಗಿ ನೀವು ಡಾನ್ಸ್ ಮಾಡಿದ್ದೀರಾ. ಜೊತೆಗೆ ನಾವು ಏನು ಹೇಳಿದ್ವಿ ನಿಮಗೆ, ನವರಸ ಮಾಡಿ ಅಂತ ಹೇಳಿದ್ವಿ. ನಿಮ್ಮಲ್ಲಿ ಇರುವಂಥ ಒಬ್ಬ ಕಲಾವಿದನ್ನ ನೀವು ಎಲ್ರಿಗೂ ತೋರಿಸಿದ್ರಿ ಧನು. ನಿಜವಾಗ್ಲೂ ವೆರಿ ನೈಸ್, ವೆರಿ ನೈಸ್. ಈ ಲಾಕ್ಡೌನ್ ಜೋಡಿ ಡಾನ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಛಾಯಾ ಅವರೇ? ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹಾಡಿನ ಆಯ್ಕೆ, ಕೊರಿಯೋಗ್ರಫಿ ಎಲ್ಲವೂ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊರಗೆ ತಂತು. ಯಾವಾಗಲೂ ನಾನು ಹೇಳ್ತೀನಿ, ಜೋಡಿ ವೇದಿಕೆ ಮೇಲೆ ಬಂದರೆ ಎಂಟರ್ಟೈನಿಂಗ್ ಆಗಿರುತ್ತೆ. ಅವ್ರ ಪರ್ಫಾರ್ಮೆನ್ಸಸ್ ಆಗಲಿ, ಅವ್ರ ಸ್ಕಿಟ್ ಆಗಿರಲಿ, ಎಲ್ಲವೂ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಫಾರ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ನವರಸಗಳು ಡಿಪಿಕ್ಷನ್ ನೀವು ಮಾಡಿದ್ರಲ್ಲ, ಜಸ್ಟ್ ಅಮೇಝಿಂಗ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ರಾಜೇಶ್ ಅವರೇ? ಹೌದು, ಲಾಸ್ಟ್ ಅಲ್ಲಿ ಅದೇನಕ್ಕೆ ಮನೆ ಒಳಗಡೆ ಹಾಕ್ಬಿಟ್ಟು ಬಾಗ್ಲ ಹಾಕ್ಬಿಟ್ಟಿದ್ದು? ನನ್ನ ಹೆಂಡತಿ ಚಂದ ಚಂದ ಅನ್ಬಿಟ್ಟು ನಾನೆಲ್ಲ ಊರಿಗೆಲ್ಲ ತೋರಿಸ್ತಾ ನನ್ನ ಹೆಂಡತಿ ಚಂದ ಅಂದ್ರೆ ಏನಕ್ಕೆ ಹಾಕಿದ್ದು ಬಾಗ್ಲು? ಅದು ಅವಳು ನಾನು ಚಂದ ಚಂದ ಅಂತ ಹೇಳಿ 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 ನೀನ್ ಹೇಳೋದು. ಹೌದು, ಚಂದ ಚಂದ. ನಾನು ಹೇಳಿ ಹೇಳಿ ಅವರು ಓವರ್ ಹೈಪ್ ಆಗಿ ತುಂಬಾ ಡ್ಯಾನ್ಸ್ ಮಾಡ್ತಿದ್ಲು. ಇವಳಿಗೆ ಹಿಡಿದಿಡ್ಕೊಳಕ್ಕಾಗಲ್ಲ ಅಂತೇಳಿ ಬಾಗಿರೋ ಕೀ ಕೂಡ ಹಾಕಿತ್ತು. ಇದು ಕುರಿ ಪ್ರತಾಪ್ ಅವರ ಕೊರಿಯೋಗ್ರಫಿನ ಈ ತರ ಮಾಡ್ಬೇಕು ಅಂತ ಈ ತರ ಹೇಳ್ಕೊಟ್ಟಿದ್ರ ನೀವು? ಅಂದ್ರೆ ಓವರ್ ಎಕ್ಸೈಟ್ಮೆಂಟ್ ಬೇಡ ಅನ್ನೋದನ್ನ ಒಂದು ಮೆಸೇಜ್ ಕೊಡೋಣ ಅಂತ ಮಾಡಿದೆ ಸರ್. ಸೋಷಿಯಲ್ ಮೆಸೇಜ್. ನಿಮ್ಮ ಈ ಮೆಸೇಜ್ ಕನ್ಸರ್ನ್ಗೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಸ್ಯದೊಳಗೂ ಒಂದು ಮೆಸೇಜ್ ಇರಲಿ ಅಂತ ಹಂಗೆ ಮಾಡಿದ್ದೆ. ತುಂಬಾ ನಿಮಗೆ ಸಾಮಾಜಿಕ ಪ್ರಜ್ಞೆ, ಕಳಕಳಿ ಇದೆಯಲ್ಲ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಇದೇ ತರ ನಿಮ್ಮ ಕೊರಿಯೋಗ್ರಫಿ ಮುಂದುವರಿಲಿ. ಖಂಡಿತ ಈ ತರ ಯುವ ಜನತೆ ನಿಮ್ಮ ಆಶ್ರಯದಲ್ಲಿ ಬೆಳೆದು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗ್ಲಿ. ಸರ್, ತಿರ್ಗಾ ನೀವು ಹೊಗಳಕ್ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ಹೊಗಳ್ತಾ ಇಲ್ಲ. ಓಕೆ ಸರ್, ಅವರು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗ್ಲಿ ಅಂತ ನಾನು ಅವರಿಂದ ಬಯಸ್ತಾ ಇದ್ದೀನಿ. ದಯವಿಟ್ಟು ಹೋಗ್ಬಿಡಿ ಸರ್. ದಯವಿಟ್ಟು ಅವ್ರ ಕಡೆಗೆ ಹೋಗ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೈ ಮುಗಿದು ಕೇಳ್ಕೊತೀನಿ ಸರ್. ನೀವು ಒಂದ್ ಸ್ವಲ್ಪ ಬೇಗ ಹಾಕ್ಬೇಕಂಡ್ರ? ಅದೇ ನಾನು ಬೇಗ ಹಾಕ್ತಾರೆ ಅನ್ಕೊಂಡೆ, ಇನ್ನು ಹೊಗಳಕ್ ಗೊತ್ತಾಗಿಲ್ಲ ನನಗೆ. ಚೆನ್ನಾಗಿತ್ತು. ನಾನು ಒಂದು ಪ್ರಜ್ಞಾ, ಮಾಳ್ವಿ ಅಕ್ಕ, ದಯವಿಟ್ಟು ಇವ್ರು ಕಮೆಂಟ್ ಕೊಡಿ ಅಕ್ಕ. ನಾನು ನೊಗಳ್ಕೊಂಡ್ ಕೂತ್ಕೋಬೇಡಿ ದಯವಿಟ್ಟು ಅಕ್ಕ. ನಾನು ಕೈ ಮುಗಿದು ಕೇಳ್ಕೊ. ಇಲ್ಲ, ಒಂದ್ ರೌಂಡ್ ಒಂದ್ಸರ್ತಿ ಮ್ಯೂಸಿಕ್ ಸಾಕು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಚೆನ್ನಾಗಿತ್ತು, ಆ ಮೂಮೆಂಟ್ ಚೆನ್ನಾಗಿತ್ತು. ಕೊನೆಯಲ್ಲಿ ನೀನು ಮಾಡಿದ್ದು, ಅವ್ನು ಎಳ್ಕೊಂಡು ಹೋಗಿದ್ದು, ಅದು ತುಂಬಾ ಚೆನ್ನಾಗಿತ್ತು. ನೀನು ಕೆಡಿಸ್ತಾ ಇದ್ದೆ, ಮಾಡ್ತಾ ಇದ್ದಿದ್ದವಳು ಡ್ಯಾನ್ಸ್. ಅದು ಚಂದ ಬರಲಿಲ್ಲ. ಹುಡುಗರು ಮಾಡೋದು ಯಾವ್ದು ಇಷ್ಟ ಆಗೋದಿಲ್ಲ ಅಂತ. ಒಟ್ಟು ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಅವಳೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ಲು. ಎಲ್ಲ ಒಂದು ಮೂಲೆನೂ ಬಿಡದೆ ಅವನಂತೂ ಹಾರಿ ಜಿಗಿದು ಕುಣಿದು, ಅವನು ಯಾರೋ ಇದು ಸೊಂಟಕ್ಕೆ ಬೇರೆ ಹತ್ಕೊಂಡಲ್ಲೋ ಮಧ್ಯ. ಏನೇನ್ ಮಾಡ್ದೆ ನೀನು? ಒಂದ ಎರಡ ಆಕ್ಚುಲಿ ನನ್ನ ಎತ್ಕೊಳ್ಳೋ ಸೀನ್ ಇತ್ತು, ನನ್ನ ಎತ್ಕೊಳ್ಳೋದಿಲ್ಲ ಅಂತೇಳಿ ಅವರೇ ಅಲ್ಲೇ ಅವಾಗ ಹತ್ಕೊಂಡಿದ್ರು. ಮೇಡಮ್, ಅದೆಷ್ಟು ಸ್ಟ್ರೈನ್ ಆಗ್ತಿತ್ತು ಗೊತ್ತಾ? ಡ್ಯಾನ್ಸ್ ಇದೊಂದು ಸ್ಟ್ರೈನ್, ಇವಳು ಎತ್ಕೊಂಡು ತಿರುಗುದೊಂದು ಸ್ಟ್ರೈನ್. ಅಬ್ಬೋ, ಇದೊಂದು ಭಾರಿ ಚಂದ ಅಂತ ಮಾಡ್ಲೇ ಇಲ್ವಾ ನೀನು ಎತ್ಕೊಳ್ಳೋದು? ಎಂತ ಸ್ಟೆಪ್, ಅದೇ ಮೇನ್ ಬೇಕಾಗಿದೆ ಈಗ ಮಾಡಿ. ಶೃಂಗಾರ ಅನ್ನೋದು ನಾಚಿಕೆ, ಪ್ರೀತಿ ಎಲ್ಲ ಬೆರೆಸಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ಲು ನೋಡಿ. ಹೆಣ್ಮಕ್ಳು ಮಾಡೋದು ರಸ ತುಂಬಾ ಚೆನ್ನಾಗಿತ್ತು. ಒಳ್ಳೇದಾಗ್ಲಿ. ಮೇಡಮ್, ಕೋಪ ಮಾಡ್ಕೋಬೇಡಿ. ನಾನು ಜಸ್ಟ್ ಬಿಟ್ಟು ಏನ್ ಹೇಳಕ್ ಬಂದೆ? ಫುಲ್ ಹೇಳು. ಏನಿಲ್ಲ ಮೇಡಮ್, ಅಂದ್ರೆ ಅವ್ನು ಹೇಳಕ್ ಭಯ ಬೀಳ್ತಾವ್. ನಾನು ಹೇಳ್ತೀನಿ, ಹೆಣ್ಮಕ್ಳು ಮಾಡೋದನ್ನ ಮಾತ್ರ ಶೃಂಗಾರ ರಸ ಅಂತಾರ. ನಾನ್ ಗಂಡ್ಮಗ ಆಗಿ ಇಷ್ಟು ಚೆನ್ನಾಗಿ ಮಾಡಿದೆ, ಅದಕ್ಕೆ ನೀವೇನು ಹೇಳ್ತೇನೆ ಇಲ್ಲ, ಇದು ಲೆಕ್ಕಕ್ಕೆ ಇಲ್ವಾ ಅಂತ ಹೇಳ್ತಾರ ನೀನು, ಅಲ್ಲೇನಾ? ಕರೆಕ್ಟ್ ಇಲ್ಲ, ಮಿಕ್ಕಿದ್ 8 ರಸ ನಿನಗೆ, ಶೃಂಗಾರ ಅವಳಿಗೆ. ಈಗ ನೆಕ್ಸ್ಟ್ ಕಮೆಂಟ್ ಕೇಳೋಣ. ಲವ್ಲಿ ಸ್ಟಾರ್ ಪ್ರೇಮ್ ಸರ್, ಪವರ್ಫುಲ್ ವೇದಿಕೆ ಮೇಲೆ ಪವರ್ ಸ್ಟಾರ್ ಸಾಂಗ್, ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ರಲ್ಲೂ ಈ ರೇಂಜ್ ಎನರ್ಜಿ ಇದೆ ಅಂತ ನಾನು ಯಾವತ್ತೂ ನೋಡಿರ್ಲಿಲ್ಲ. ಬಟ್ ಇವತ್ತು ಸಾಕ್ಷಿ ಅದೇ. ನಮಗೊಂಥರ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿಕೊಟ್ರಿ. ಫ್ಯಾಂಟಾಸ್ಟಿಕ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ಎಲ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜಿ. ಲವ್ ಯು. ಇದು ಬರೀ ಸರ್ಪ್ರೈಸ್ ಅಷ್ಟೇ ಅಲ್ಲ, ನಮ್ಮನ್ನಷ್ಟು ಗೌರವಿಸ್ತೀರಾ, ಪ್ರೀತಿಸ್ತೀರಾ. ರಿಯಲಿ ಲವ್ ಯು. ಯಾವತ್ತೂ ಮರೆಯೋದಕ್ಕಾಗಲ್ಲ. ಆಮೇಲೆ ನನ್ನ ಹೆಂಡ್ತಿನೆಲ್ಲೂ ನಾನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಬಟ್ ಹೆಂಗಾಗೋಗಿದ್ದಾಳೆ ಅಂದರೆ ಜಿ ಮನೆ ಮಗಳಾಗೋಗಿದ್ದಾಳೆ.
ಎಲ್ಲೋದ್ರು ಈಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ಅವಳನ್ನ ನೋಡಿ ಆಮೇಲೆ ನನ್ನ ರೆಕಗ್ನೈಸ್ ಮಾಡ್ತಾರೆ. ಹಂಗಾಗಿ ಓ ಮೇಡಮ್ ನೀವು ಇದೀರಾಗಾರೆ ಸಾರಿ ಇಲ್ಲೆಲ್ಲೋ ಇರಬೇಕು ಅಂತ, ಇಲ್ಲೇ ಇದ್ದೀನಿ ಕೊಡ ನಾನು ಅಂತ ಆ ರೇಂಜ್ಗೆ ಆಗೋಗಿದ್ದಾಳೆ. ಇದೆಲ್ಲಾನು ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಪ್ರೀತಿಯಿಂದ. ಈ ಪ್ರೀತಿಗೆ ನಾವು ಯಾವತ್ತೂ ಸಹ ಆಭಾರಿಗಳು, ಚಿರಋಣಿಗಳು. ಲವ್ ಯು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಲವ್ ಯು. ಪ್ರೇಮ್ ಸರ್, ಎಲ್ರ ಬಗ್ಗೆ ಮಾತಾಡಿದ್ರಿ, ಬಹಳ ಖುಷಿ ಆಯ್ತು. ಎಲ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಿನ್ ಬಗ್ಗೆ ಇರುತ್ತೆ ಕುರಿ, ಬಟ್ ನೀನೇನಂದ್ರೆ ಹೊಗಳಿಕೆ ತಗೊಳಲ್ಲ. ನನ್ಗೆ ಅದು ಒಂಥರ ಹೆಂಗಪ್ಪ ಇವ್ ಇಷ್ಟು ಹೊಗಳಿದ್ರೆ ತಗೊಳ್ಳೋದೇ ಇಲ್ಲ ಅವನು, ಅದೊಂಥರ ನನಗೆ ಭಯ ಆಗ್ತಾ ಇರುತ್ತೆ, ಒಂದ್ ಕಡೆ ಸಂಕೋಚ ಆಗ್ತಾ ಇರ್ತದೆ. ಇಲ್ಲ ಸರ್, ಎಲ್ಲದಕ್ಕೂ ಮೂಲ ಇವತ್ತು ನಾನೇನಾದ್ರೂ ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ 25 ವರ್ಷದ ಜರ್ನಿಯಲ್ಲಿ. ಕಣ್ಣೀರ್ ಆಗ್ತಿದಾರ ಕುರಿ, ನೀವು ಆ ಕಡೆ ಎಲ್ಲೋ ನೋಡ್ತಿದ್ದೀರಾ. ನೀನು ಅವತ್ತೇನಾದ್ರೂ ಈ ಸಾಂಗ್ಗೆ ನನಗೆ ಮೈಸೂರಲ್ಲಿ ಜಾಗಗಳು ಕೊಡ್ಸಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ನೆನಪಿರ್ಲಿ ಪ್ರೇಮ್ ಅನ್ನೋ ವ್ಯಕ್ತಿ ಇವತ್ತು ಈ ಸ್ಟೇಜ್ ಮೇಲೆ ಇರ್ತಾನೆ ಇರ್ಲಿಲ್ಲ ಕಣ. ನಿಜವಾಗ್ಲೂ ಹೇಳ್ತಾರ ಸುಳ್ಳಲ್ಲ, ಅವ್ನು ನಮ್ಮ ಅಣ್ಣ ಅಲ್ಲ, ಅವನು ಯಾವ್ದೋ ಜನ್ಮದ ದೇವ್ರು. ಅಣ್ಣ ಈ ಪಿಕ್ಚರ್ ಅವಕಾಶ ಬಂದಿದ್ದು ಇವನಿಗೆ, ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ನನಗ್ ಬಿಟ್ಕೊಟ್ಬಿಟ್ಟ ಸರ್. ಅಂತ ತ್ಯಾಗಮಯಿ ಬರೀ ಸಿನಿಮಾ ಬಿಟ್ಕೊಟ್ಟಿದ್ದು ಅಷ್ಟೇ ಅಲ್ಲದೆ ತನ್ನ ಪ್ರೀತಿನೂ ದಾರ ಏರ್ಬಿಟ್ಟ ಸರ್ ನನಗೆ. ಆಯ್ತು. ಅವ್ರಿಗೆ ಲಾಸ್ಟ್ ಡೈಲಾಗ್ ಅರ್ಥನೇ ಆಗಿಲ್ಲ. ನೊಂಡೈಲ್ಲ ಹೇಳಿ ಸರ್. ಅಣ್ಣ ಅವ್ನು ಬರೀ ಪಿಕ್ಚರ್ಗಳು ಅಷ್ಟೇ ನನಗೆ ತ್ಯಾಗ ಮಾಡಲಿಲ್ಲ, ಅವ್ನು ಪ್ರೀತಿಸಿರೋ ಪ್ರೀತಿನೂ ನನಗೆ ತ್ಯಾಗ ಮಾಡ್ಬಿಟ್ಟ. ಏನ್ ಸುಮ್ಮನೆ ಹಿಂಗ್ ಬಂದ್ ಹಿಂಗ್ ಸ್ಟೇಜ್ ಮೇಲೂ ಹಿಂಗೆ ನಿಂತಿದ್ದೀರಲ್ಲ, ಏನಾದ್ರೂ ಹೇಳಿ, ಮೂತಿ ತಿವಿರಿ, ಮೂತಿ ತಿವಿದಾದ್ರೂ ಹೇಳಿ. ಕೊಟ್ಟಿರೋ ಚೈನ್ ಅಂತೂ ತೂಕಕ್ಕೆ ಹಾಕಿದ್ರಿ. ಇಲ್ಲಿ ಬಂದು ಅವ್ರ ಹತ್ರ ಅವ್ರ ಕೈಯೇ ಹಿಡ್ಕೊಂಡು ನೀವು ಅಪ್ಪಳೆ ತಿಪ್ಪಳೆ ಆಡಕ್ ಬಂದಿದ್ದೀರಲ್ಲ ಸ್ಟೇಜ್ ಮೇಲೆ. ಅಯ್ಯೋ, ಮುಂದಕ್ಕೆ ಹೋಗ್ಸೋತು. ನಾನೇ ಮುಂದಕ್ಕೆ ಹೋಗ್ಲಾ? ನಿಜವಾಗ್ಲೂ ಜಗಪ್ಪ ಅಂಡ್ ಸುಷ್ಮಿತಾ, ಪ್ರೇಮ್ ಸರ್ಗೆ ಅವ್ರ ಸಿನಿಮಾಗಳ ಹಾಡುಗಳ ಮೂಲಕ ನೀವೊಂದು ಟ್ರಿಬ್ಯೂಟ್ ನ ಕೊಟ್ಟಿದ್ದೀರಾ. ಯಾಕೆ ಈ ಸರ್ಪ್ರೈಸ್ ನ ಪ್ಲಾನ್ ಮಾಡಿದ್ರಿ ನೀವು? ಏನಕ್ಕೆ ಅಂತ ಅಂದ್ರೆ ಲೈಕ್ ಅವರಿಬ್ರು ತುಂಬಾ ಸ್ಪೆಷಲ್ ಅನಿಸ್ತಾರೆ, ಜೊತೆಗೆ ಇರ್ತಾರೆ ಯಾವಾಗ್ಲೂ. ಅವರಿಬ್ರು ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ ಇಷ್ಟು ಜನ ಜೋಡಿಗಳಿಗೆ. ಹೌದು. ಸೊ ಕಾನ್ಸೆಪ್ಟ್ ಯಾವ್ದು ಮಾಡೋದು ಅಂತ ಅನ್ಕೊಂಡಾಗ ಅವರು ಕೊಟ್ಟ ತಕ್ಷಣ ಫಸ್ಟ್ ಓಕೆ ಅಂದ್ಬಿಟ್ವಿ. ವಿ ಲವ್ ದೆಮ್. ಎಸ್, ವಿ ಆಲ್ ಲವ್ ಹಿಮ್. ಈ ಒಂದು ಸಾಂಗ್ ನ ನಿಮ್ಗೆ ಕೊರಿಯೋಗ್ರಫಿ ಮಾಡಿ ಸರ್ಗೆ ಟ್ರಿಬ್ಯೂಟ್ ಮಾಡಿರುವಂತ ನಮ್ಮ ಸಾಗರ್ ಮಾಸ್ಟರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಸಾಗರ್ ಮಾಸ್ಟರ್.